ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್. ನಮ್ಮ ಕರ್ನಾಟಕ ನ್ಯೂಸ್ 24x7ಗೆ ಸುಸ್ವಾಗತ. ಗೆಳೆಯರೇ, ಇಂದು ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅದೇ ರೀತಿ ಪುರಸಭೆಯ ಕಾರ್ಯಾಲಯದಲ್ಲಿ ವ್ಯಕ್ತಿಯೊಬ್ಬರು ಒಂದು ಮನವಿ ಕೇಳೋದಕ್ಕಂತ ಬರ್ತಾರೆ. ಆ ಮನವಿಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಇದು ಚಂದಾಪುರ ಪುರಸಭೆಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಇದ್ರ ಬಗ್ಗೆನೇ ನಿರ್ಲಕ್ಷ್ಯ ತೋರೋರು. ಮತ್ತು ರಸ್ತೆಗಳಾಗ್ಬೋದು, ಒಳಚರಂಡಿಗಳಾಗ್ಬೋದು, ಸ್ವಚ್ಛತೆ ಆಗ್ಬೋದು, ಪ್ರತಿಯೊಂದು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇವರು ಯಾವ ರೀತಿ ಒದಗಿಸ್ಬೋದು ಅನ್ನೋದರಲ್ಲಿ ಇದರಲ್ಲೇ ಗೊತ್ತಾಗ್ತಾಯಿದೆ ಯಾವ ರೀತಿ ನಿರ್ಲಕ್ಷ್ಯಗಳನ್ನು ತೋರ್ತಾರೆ ಚಂದಾಪುರ ಪುರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿ. ಹಾಗಾದ್ರೆ ನಮ್ಮ ಅರ್ಜಿಯಲ್ಲಿ ಉರುಳಿಲ್ಲ ಅಂತಂದಿದ್ರೆ ಯಾಕೆ ಇವ್ರು ದಿಢೀರಂತ ಇದೇ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಏನಂತ ಕಾಮಗಾರಿಗಳು ಬಿಟ್ಟಿದ್ರು ಅವುಗಳನ್ನೆಲ್ಲ ಇದು ತಡೆ ಮಾಡ್ತಾರಲ್ಲ, ಇವರು ವಾಪಸ್ ತಗೊಂಡ್ಬಿಟ್ರಲ್ಲ, ಯಾಕೆ ತಗೊಂಡ್ರು? ಸಿಂಪಲಾಗಿ ಉತ್ತರ ಕೊಡಬೇಕು. ಆಮೇಲೆ ಕೆಲವೊಂದು ವಿಚಾರಗಳು ಮಾತಾಡ್ತಾರೆ ಸಭೆಯಲ್ಲಿ. ಇವರು ಎದ್ಬಿಟ್ಟು ಮಾತಾಡ್ಬಿಟ್ರು. ಇವರು ಸಾಮಾನ್ಯ ಸಭೆ ಅಲ್ಲ, ಅದು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರು ಮಾತಾಡಬೇಕಾಗಿದೆ. ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿದೆ. ಆ ಮಾರುತಿ ನಗರದ ಬಡಾವಣೆಯವರು ಒಂದು 30ರಿಂದ 40 ಜನ ಒಮ್ಮೆಲೆ ಇದ್ದು ಅವ್ರ ರಸ್ತೆ ವಿಚಾರವಾಗಿ ಅವರು ಸಾರ್ವಜನಿಕರೇ ಅವ್ರಿಗಾದಂಥ ಬಾಧೆನ ಅವ್ರು ಕೇಳ್ಕೊಂತ ಇರಬೇಕಾದ್ರೆ ಒಟ್ಟಾಗಿ ಎಲ್ಲರೂ ಮಾತಾಡೋದು ನಮಗೇನು ಅರ್ಥ ಆಗಲ್ಲ ಅಂತೇಳಿ ಅವರು ಹೇಳಿ ಒಬ್ಬರು ಮಾತಾಡಿ ಅಂತಾರೆ. ಆ ಒಬ್ಬರು ಮಾತಾಡಿ ಅಂದಾಗ ಅವರೆಲ್ಲ ಸೇರಿ ಏನು ಹೇಳ್ತಾರೆ, ನಮಗೆ ತಿಮ್ಮಾರೆಡ್ಡಿ ಅವ್ರು ಮಾತಾಡ್ತಾರೆ ನಮ್ಮ ಪರವಾಗಿ ಅಂತಾರೆ. ಅವ್ರು ಹೇಳಿದ ನಂತರ ಪುರಸಭೆ ನಮ್ಮ ಮುಖ್ಯಾಧಿಕಾರಿನೇ ಅಲ್ಲಿ ಹೇಳ್ತಾರೆ, ತಿಮ್ಮಾರೆಡ್ಡಿ ಅವ್ರು ಮಾತಾಡಿದ್ರೆ ನಿಮ್ಗೆ ಓಕೆನಾ ಅಂತಾರೆ. ಅವ್ರು ಓಕೆ ಅಂತಾರೆ. ಇವರು ತಿಮ್ಮಾರೆಡ್ಡಿ ಅವರು ಮಾತಾಡಿ ಅಂತಾರೆ. ಅಪ್ಪಣೆ ಕೊಟ್ಟಿದ್ದು ಯಾಕೆ ಸ್ವಾಮಿಯಲ್ಲಿ? ನನಗೆ ನಡವಳಿ ಗೊತ್ತಿಲ್ಲ, ನಿಮಗೇನಾಗಿತ್ತು? ಯಾಕೆ ಕೊಟ್ರೆ ನೀವು ನನ್ನ ಪರ್ಮಿಷನು? ತಪ್ಪೇನು ಮಾತಾಡಿದ್ದೀನಲ್ಲಿ? ಒಂದು. ಎರಡನೇ ಭಾಗ, ಅಧ್ಯಕ್ಷರೇ ನಿಮ್ಗೆ ಸೂಪರ್ ಪವರ್ ಇತ್ತಲ್ಲ, ನಿಮಗೆಲ್ಲ ತಿಳುವಳಿಕೆ ಇತ್ತಲ್ಲ, ನಮ್ಮ ಸದಸ್ಯರು ಮಾತಾಡಬಾರ್ದು ಅಂತ ಹೇಳ್ಬೇಕಾರೆ ಅಲ್ಲಿ ಹೇಳ್ಬೋದಾಗಿತ್ತಲ್ಲ ನೀವು. ಯಾಕೆ ಮೌನವಾಗಿದ್ರೆ? ಮೌನಂ ಸಮ್ಮತಿ ಲಕ್ಷಣಂ, ಮಾತಾಡ್ಬೋದು ಅಂತ ನೀವು ಆದೇಶ ಕೊಟ್ಟಂಗಾಯ್ತಲ್ಲ. ದಯವಿಟ್ಟು ಅಭಿವೃದ್ಧಿ ವಿಚಾರಗಳು ಮಾತಾಡಿ. ನೀವೇನೇನು ಮಾಡಿದ್ದೀರ ಪ್ರತಿಯೊಂದು ಆರೋಪಕ್ಕೆ ನಾನು ಉತ್ತರ ಕೊಡ್ತೀನಿ. ಆಮೇಲೆ ಚಂದಾಪುರ ನಾಗರಿಕರ ವೇದಿಕೆಯಲ್ಲಿ ಅಥವಾ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಜನರಿಗೆ ಅರಿವು ಮೂಡಿಸೋದು ನನ್ನ ಕೆಲಸ. ತಪ್ಪಿದ್ರೆ ನಾನೇನಾದರೂ ನಿಮಗೆ ತೇಜೋವಧೆ ಮಾಡಿದರೆ ದಯವಿಟ್ಟು ಕಾನೂನು ಕ್ರಮ ತಗೊಳ್ಳಿ. ಎಲ್ಲರಿಗೂ ಒಂದೇ ಅಲ್ವಾ ಕಾನೂನು? ಜನರಿಗೆ ಹೇಳಲೇಬಾರ್ದು ಅಂತ ಯಾವ ಕಾನೂನಲ್ಲಿದೆ ಸ್ವಾಮಿ? ಬೆಳಗ್ಗೆದ ಸಿದ್ದರಾಮಯ್ಯನವ್ರನ್ನ ಅವ್ರದೇ ಆದಂಥ ವಿರೋಧ ಪಕ್ಷದ ನಾಯಕರು ಈಗ ಮುಖ ಬೈತಾ ಇರ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕುಂಕ ಬರೀತಾ ಇರ್ತಾರೆ. ಹಂಗಾರೆ ಅವ್ರಿಗೆಲ್ಲ ಬೈ ಕಟ್ಟಾಕ್ತೀರಾ? ಎಲ್ಲರಿಗೂ ಒಂದೇ ಅಲ್ವಾ ಕಾನ್ಸ್ಟಿಟ್ಯೂಷನು? ನಮ್ಮ ಇತಿಮಿತಿಯಲ್ಲಿ ನಮಗೂ ಅರಿವಿದೆ ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಬಾರ್ದು. ನಾವು ಜನರ ವಿಷಯದಲ್ಲಿ ಕೇಳಿದ್ದೀವಿ. ಇನ್ನು ನಗರೋತ್ಥಾನದ ಬಗ್ಗೆ ಮಾತಾಡಿದ್ರು. ನಗರೋತ್ಥಾನದಲ್ಲಿ 2 ಕೋಟಿ ತಂದಿದ್ದೀನಿ ಅಂತ ಹೇಳಿದ್ರು. ಅದ್ರ ಪೂಜೆ ಮಾಡಿಸಿದವ್ರು ಯಾರು ಅಂತ ಸಾಹೇಬರು ಮರ್ತ್ಬಿಟ್ಟಿದ್ದಾರೆ. ನಾವು ಎಲ್ಲೇ ಆಗಲಿ ಗೌರವಿತವಾಗಿ ನಡ್ಕೊಂತೀವಿ. ನಾವು ಆ ದಿನ ಇವರು ಚುನಾವಣೆ ಸದಸ್ಯರು ಗೆದ್ದಿದ್ರು, ಬಾಡಿ ಪರ್ಮಿಷನ್ ಆಗಿರಲಿಲ್ಲ. ಆದರೂ ನಾವು ಪ್ರೀತಿಯಿಂದ ನಮ್ಮ ವಾರ್ಡಿನ ಸದಸ್ಯರೇ ಅಂತ ನಾವು ಸಂಬೋಧನೆ ಮಾಡ್ತೀವಿ. ಆ ಹಳೆ ವಿಡಿಯೋಗಳು ನನಗೆ ಅಪ್ಲೋಡ್ ಮಾಡಿದ್ದೀನಿ, ತಾವು ನೋಡ್ಬೋದು. ಅದರಲ್ಲಿದೆ ಕ್ಲಿಯರ್ ಕಟ್ಟಾಗಿ. ಪೂಜೆಗೆ ಅವ್ರನ್ನೂ ಕರೆದಿದ್ದೀವಿ. MLA ಅವ್ರನ್ನ, ನಗರೋತ್ಥಾನದವರು ಅವನ್ನ ಎಲ್ಲಿಂದ ಕರ್ಕೊಂಬಂದೆ, ಯಾರು ಕರ್ಕೊಂಬಂದ್ರು, ಎಷ್ಟು ಕಷ್ಟಪಟ್ಟರು ಅನ್ನೋದು ಇಡೀ ಬಡಾವಣೆ ಗೊತ್ತಿದೆ. ನಾನು ಹೇಳ್ಬೇಕನ್ನೋದೇನಿಲ್ಲ. ಯಾರು ಜಲ್ಲಿ ಹಾಕ್ಸಿದ್ರು, ನಿಂತ್ಕೊಂಡ್ರು, ಎಷ್ಟು ಕೆಲಸ ಮಾಡಿಸ್ಕೊಟ್ರು. ಆಮೇಲೆ ಮುಖ್ಯ ರಸ್ತೆನೇ ಮಾಡ್ಸೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಯಾವ ಆಶ್ವಾಸನೆ ಕೊಟ್ಬಿಟ್ಟು ನಿನ್ನ ಅಧಿಕಾರಕ್ಕೆ ಬಂದಲ್ಲಪ್ಪ ಚುನಾವಣೆಯಲ್ಲಿ ಗೆದ್ದೆ, ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಮ್ಮೆ ಮಾಡು ಅಂದರೆ ಮಾಡ್ತೀನಿ. ಸೋಮಣ್ಣವ್ರೆ ಅಭಿವೃದ್ಧಿ ಕೆಲಸಗಳು ಮಾಡಿ. ಅದು ಬಿಟ್ಟು ಇದು ಸಲದ್ದು ಹೇಳ್ಬೇಡಿ. ಸರ್ಕಾರದಿಂದ ಏನೂ ಬಂದಿಲ್ಲ, ಅವ್ನ ಸರ್ಕಾರದಲ್ಲಿ ತಗೊಂಬ ಅನ್ನೋಕ್ಕೆ ಸ್ವಾಮಿ ಗೆಲ್ಸಿರೋ ನಿಮ್ಮನ್ನು ಜನ, ನನ್ನನ್ನಲ್ಲ. ಆ ವಾರ್ಡಿನ ಸದಸ್ಯನಾಗಿ ಜವಾಬ್ದಾರಿಯಾಗಿ ನಡ್ಕೋ. ಎಷ್ಟು ಸರಿ ಹೋಗಿದೆ MLA ನೀವು? ತಾವು ಒಬ್ಬ ಸದಸ್ಯರಾಗಿ MLA ಅಂತ ಹೇಳಿದ್ರೆ ಶಾಸಕ ಎಲ್ಲ ಪಕ್ಷದವ್ರಿಗೂ ಸೇರ್ತಾರೆ. ಅವರು ಚುನಾವಣೆಯಲ್ಲಿ ಗೆಲ್ಲ ತನಕ ಒಂದು ಪಕ್ಷ ಸಿಂಬಲಲ್ಲಿ ಗೆದ್ದಿರ್ತಾರೆ. ಆಮೇಲೆ ಏನು ಸ್ವಾಮಿ ಅವರು ಕಾನ್ಸ್ಟಿಟ್ಯೂನ್ಸಿ ಪ್ರಕಾರ ಇಡೀ ನಮ್ಮ ಕ್ಷೇತ್ರದ ಜನರಿಗೆ ಅವರು ಒಬ್ಬರೇ ನಾಯಕರು, ಶಾಸಕರು. ನೀವು ಎಷ್ಟು ಸರಿ ಹೋಗಿದ್ದೀರಾ? ಎಷ್ಟು ಸರಿ ಮನವಿ ಕೊಟ್ಟಿದ್ದೀರಾ? ಇನ್ನೂ ಮಾತಾಡೋಣ ಅಂದರೆ ಹೇಳೋಣ. ಈಗ ನಾ 25 ಲಕ್ಷ ನಾನು ಹಾಕೋದೇ ಹೆಡ್ ಮಾಸ್ಟರ್ ಬಡಾವಣೆ ನಾನು ಹಾಕ್ಬೇಡ ಅಂತ ಹೇಳಿದ್ದೀನಿ ಸ್ವಾಮಿ. ಎಲ್ಲನ ಇಲ್ವಲ್ಲ? ನಿಮ್ಮಿಷ್ಟ ರೀ, ನಿಮ್ಗಿರೋ ಅಧಿಕಾರ ಇದರಲ್ಲಿ ನೀವು ಹಾಕ್ಬೇಡಿ. ಜನ ಉತ್ತರ ಕೇಳ್ತೀರಾ, ಉತ್ತರ ಕೊಟ್ಕೊಳ್ಳಿ. ಅದೇ ನೀವು 4 ವರ್ಷದಿಂದ ನೀವೇ ಹೇಳ್ತೀರಾ, ಒಬ್ಬ ನಮ್ಮ ಸದಸ್ಯನಿಗೆ ನನಗೆ ಸಿಗೋದೇ 23 ಲಕ್ಷ 30 ಲಕ್ಷ ಅಂತ ನೀವೇ ತುಂಬ ಹೇಳ್ತೀರಾ. ನೀವು ಆಗಿರೋದು 4ರಿಂದ 5 ತಿಂಗಳು ನಿಮ್ಮ ಬಳಿ ಬಂತು ಅಂತ ನೀವೇ ಹೇಳ್ಕೊಂತೀರಾ. ಹಾಗಿದ್ರೆ 2 ಕೋಟಿ ಚಿಲ್ಲರೆ ಎಲ್ಲರಿ ತಂದ್ರಿ? ಅದೇ ನಗರೋತ್ಥಾನದಲ್ಲಿ ಮೋಹನ್ ರೆಡ್ಡಿ ಮನೆಯಿಂದ ಮಂಜುನಾಥಗೌಡ ಮನೆ ತನಕ ನಗರೋತ್ಥಾನದಲ್ಲಿ 60 ಲಕ್ಷ ನಾನೇ ಶಾಸಕರ ಕಡೆಯಿಂದ ನಿಮ್ಗೆ ಹಾಸ್ಕೊಟ್ಟಿದ್ದೀನಿ. ಇನ್ನೇನು ಸ್ವಾಮಿ ಹಾಸ್ಕೊಡ್ಬೇಕು ನಿಮಗೆ? ನಾನು ತೊಗೊಂಬಂದಿರೋದು ಹೇಳ್ದಲ್ಲ, ಏನು ತಂದಿದ್ದೀಯ ಅಂತ. ನಾನು ತಂದಿದ್ದೀನಿ, ಎಲ್ಲ ಕೆಲಸಗಳು ಮಾಡಿಸಿದ್ದೀನಿ ಅಲ್ಲಿ. ಅರ್ಥ ಆಯ್ತಾ? ಆ ರೋಡ್ನ ಮೊದಲು ಪೂಜೆ ಮಾಡಿದ್ದೆ ಅಲ್ಲಿ. ಚರಂಡಿ ಅರ್ಧಂಬರ್ಧ ಕೆಲಸ ಮಾಡಿ ಮೂವ್ ಮಾಡಿಸ್ಬಿಟ್ಟು ಇಲ್ಲಿ ತನಕ ಜಲ್ಲಿ ಹಾಕಿಲ್ಲ. ಇವಾಗೆ ನಾನು ಇನ್ನೂ ಪ್ರಶ್ನೆ ಮಾಡಿಲ್ಲ. ನಿಮ್ಮ ಹತ್ರಕ್ಕೆ ನಾನು ಬಂದಿಲ್ಲ. ಅದು ಯಾಕೆ ಒಮ್ಮೆ ಅದು ನಿಂತುಬಿಟ್ಟಿದೆ? ಸೋಮಣ್ಣರೇ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ. ಅದು ಬಿಟ್ಟು 4 ವರ್ಷದಿಂದ
ಒಬ್ಬ ಪ್ರತಿ ಸದಸ್ಯನಿಗೆ 23 ಲಕ್ಷ ಬಾಡಿ ಇಲ್ದಿದ್ರು ನೀವೆಲ್ಲ ಎಲ್ಲೆಲ್ಲಿ ಬೇಕೋ ಕೆಲಸ ಮಾಡಿಸ್ಕೊಳ್ತೀರ ಅಂತ ನಿದರ್ಶನ ಕೊಡ್ತೀನಿ. ರಾಮಯ್ಯ ಬಡಾವಣೆ ಇರ್ಬೋದು, ನಾರಾಯಣ ಕಾಲೇಜ್ ಇರ್ಬೋದು, ಎಸ್ಪೆಷಲಿ ನಾರಾಯಣ ಕಾಲೇಜ್ ತಗೊಳ್ಳಿ, ಸಿಮೆಂಟ್ ರೋಡ್ಗಳು ಮಾಡಿದ್ದೀರಾ 3, ನಿಮ್ಮ ಅವಧಿಯಲ್ಲೇ ಮಾಡಿಸಿದ್ದೀರಾ. ನೀವು ಅವಾಗ ಬಾಡಿ ಇಲ್ಲ ಕರೆಕ್ಟು, ಅಲ್ಲಿ ಅರ್ಜೆಂಟ್ ಇತ್ತಾ, ತುರ್ತು ಪರಿಸ್ಥಿತಿ ಇತ್ತಾ? ಯಾಕೆ ಸ್ವಾಮಿ ನಿಮಗೆ ನಮ್ಮೆಲ್ಲ ಈ ಥರ ಕೋಪ? ದಯವಿಟ್ಟು ಜನಗಳಿಗೆ ಒಳ್ಳೆ ಮಾಹಿತಿ ಕೊಡಿ. ಬನ್ನಿ ನೇರ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ. ಯಾವ ವಿಚಾರ ಮಾತಾಡ್ತೀರಾ ಮಾತಾಡೋಣ. ನಗರಾಭಿವೃದ್ಧಿ ಯಾವುದು ಮೊನ್ನೆ ಕಾಮಗಾರಿಗಳು ಟೆಂಡರು 4.5 ಕೋಟಿ ಇಟ್ಕೊಂಡ್ಬಿಟ್ಟು ನೀವು 14 ಕೋಟಿ ಬಜೆಟ್ ಮಾಡಿಬಿಟ್ಟಿದ್ದು ನಿಮ್ಮವರೇ ಹೇಳಿದಲ್ಲ. ನಮ್ಮ ಗೌರವಾನ್ವಿತ ಅಧ್ಯಕ್ಷರು ಅವರು ಮಾಹಿತಿ ಕಾಯ್ದೆಲ್ಲ ಕೊಟ್ಟಿದ್ದಾರೆ. ಸ್ವಾಮಿ ಓದಿ ಸ್ವಾಮಿ ಏನು ಕೊಡ್ತಿದ್ದಾರೆ ನಿಮ್ಮ ಅಂತ. ಆರ್ಥಿಕ ನಷ್ಟ ಅಂತ ಬರ್ದವ್ರೆ ಪುರುಷರಿಗೆ. ಯಾಕೆ ಸ್ವಾಮಿ ನೀವು ಮಾಡಿರೋ ಬಜೆಟು ತುರ್ತು ಸಭೆಯಲ್ಲಿ ನೀವೇ ಪಾಸ್ ಮಾಡ್ಕೊಂಡಿರೋದು? ಆರ್ಥಿಕ ನಷ್ಟ ಆಗುತ್ತೆ ಅರಿವಿಲ್ವಾ ನಿಮಗೆ? ಹೆಂಗ್ರಿ ಬಜೆಟ್ ಪಾಸ್ ಮಾಡ್ಕೊಂಡ್ರೆ? ಆಮೇಲೆ ಅದರಲ್ಲಿ ಏನಿದೆ, ಆಗಿರೋ ಕಾಮಗಾರಿಗಳನ್ನ ಡಬಲ್ ಮಾಡ್ತಿದ್ದಾರೆ, ಮತ್ತೆ ಇಂಡೈರೆಕ್ಟ್ ಆಗಿಲ್ಲ ಕೇಳಿದ್ದಾರೆ ಅಂತ ನಾವು ಕೇಳಿದ್ದೀವಿ. ನಿಜ ಇದ್ರೆ ತನಿಖೆ ಹಂತದಲ್ಲಿದೆ, ತನಿಖೆ ಹಂತದಲ್ಲಿ ಇರ್ಬೇಕಾದ್ರೆ ನೀವು ಕ್ಯಾನ್ಸಲ್ ಮಾಡ್ತೀರಾ? ನೀವು ಮಾಡಬಾರ್ದಲ್ಲ, ನೀವು ಸತ್ಯವಂತರಲ್ವಾ? ತನಿಖೆ ಆಗಲಿ. ಮತ್ತೆ AW ಅವ್ರು ಬಂದಿದ್ದಾರೆ, ತನಿಖೆ ನಡೀತಿದೆ, DC ಅವ್ರು ಆರ್ಡರ್ ಮಾಡಿದ್ದಾರೆ, PD ಕಂಪ್ಲೇಂಟ್ ಹೋಗಿದೆ, ಯೋಜನಾ ಪ್ರಾಧಿಕಾರ ಎಲ್ಲ ಕಡೆಗಿದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾವು ಅದನ್ನ ಬಹಿರಂಗವಾಗಿ ಹಾಕಿದ್ದೀವಿ. ಅಲ್ಲಿ ನಮ್ಮ ಎಲ್ಲ ಸ್ವಾಮಿ ಇಲ್ಲಿ ಪಕ್ಷಾತೀತವಾಗಿ ಹಾಕಿದ್ದಾರೆ. ನಮ್ಮ JK ಅಸೋಸಿಯೇಟ್ಸ್ ಇಂದ ನಮ್ಮ ಜಗದೀಶ್ವರ್ ಹಾಕಿದ್ದಾರೆ. ಅವರು RSS ನ ಸಂಚಾಲಕರು ಆಗಿದ್ದಾರೆ ಪಾಪ ಪ್ರಮುಖರಲ್ಲಿ. ಹಾಗಾದ್ರೆ ಅವ್ರು ಹಾಕಿದ್ದು ತಪ್ಪೇನಾ? ನಿಮ್ಮೆಲ್ಲ ಕೋಪನಾ? ಅವರು BJPಯಲ್ಲೂ ಗುರುಸ್ಕೊಂಡಿದ್ದಾರೆ. ಹಾಗಾದ್ರೆ ಕೋಪನ ಮೇಲೆನೆ ನಿಮ್ಮ ಆಡಳಿತ ಇರೋದೇ BJP. ಹಾಗಾದ್ರೆ ನಿಮ್ಮ ಸಹ ಒಬ್ಬ ಪಕ್ಷದ ಕಾರ್ಯಕರ್ತ ಅಥವಾ RSS ಸಂಚಾಲಕ ಅನ್ಬೋದು. ಯಾಕೆ ಸ್ವಾಮಿ ಹಾಕಿದ್ರು? ಅವ್ರು ಹಾಕಿದಾರಲ್ಲ. ಇನ್ನು ಸಾಮಾಜಿಕ ಕಾರ್ಯಕರ್ತ ಗುರುಸ್ಕೊಂಡಿರೋಂಥ ನಮ್ಮ ಇಗ್ಲೂ ಸುಬ್ರಹ್ಮಣ್ಯ ಅವರು ಹಾಕಿದ್ದಾರೆ. ಅವರ ಹೆಸರುಗಳೆಲ್ಲ ಬಿಟ್ಬಿಟ್ಟು ಬರೀ ತಿಮ್ಮಾರೆಡ್ಡಿ ಯಾಕೆ ತಗೊಂಡ್ರೆ? ಅರೆ ನನ್ನ ಹೆಸರನ್ನ ಜನಕ್ಕೆ ತಪ್ಪು ಸಂದೇಶ ಕೊಡಬೇಕು, ನಾನೇನೋ ಬರ್ಲಾಕ್ಬಿಟ್ಟಿದ್ದೀನಿ, ಇದು ಮೇನ್ ರೋಡ್ ಅಂತ ಹೇಳ್ತೀಯ. ಸ್ವಾಮಿ ಮೇನ್ ರೋಡ್ ಅದಲ್ಲ ಸ್ವಾಮಿ, ರೈಲ್ವೆ ಟ್ರ್ಯಾಕಿಂದ ಹಿಡಿದು ಧ್ವಜಸ್ತಂಭ ತನಕ ನೀನು ಯಾವತ್ತು ಮಾಡ್ತೀಯೋ ಅವತ್ತು ಜನ ನಿಂಗಾರ ಆಗ್ತಾರೆ. ಇದನ್ನ ನಗರೋತ್ಥಾನದಲ್ಲಿ ಇನ್ನು ಬಂದಿಲ್ಲ ಅಂದ್ರೂ ಆಗ್ತದೆ, ನಾನು ಬಂದಿಲ್ಲ ಅಂದ್ರೂ ಆಗ್ತದೆ. ಇದು ಬಂದು ಸರ್ಕಾರದ ಸಮಯ ಅಲ್ಲ, ಇದು ಅಮೃತ ಮಹೋತ್ಸವದ ಗುರು. ನಾವೇನೋ ಮೋದಿ ಅವರಿಂದ ಬಂದು ಸೆಂಟ್ರಲ್ ಗೌರ್ಮೆಂಟ್ ಕೊಂಡು ಅಂತಿದ್ದೀರಾ, ಸ್ವಲ್ಪ ತಿಳ್ಕೊಳ್ಳಿ ದಯವಿಟ್ಟು. ಆಮೇಲೆ ನಾಗರಿಕರಲ್ಲಿ ತಪ್ಪಬೇಕು ಮೂಡಿಸ್ಬೇಡಿ. ಆಮೇಲೆ ಇನ್ನು ಮಾತು ಹೇಳ್ತೀರಾ ಸ್ವಾಮಿ, ಇವ್ರು ಮಾಡಿಲ್ವಲ್ಲ ಸ್ವಾಮಿ? 30 ಲಕ್ಷ ದುಡ್ಡಿತ್ತಲ್ಲ ಹೇಳಿ, ಅವ್ರು ಕೇಳಬೇಕಾಗಿತ್ತು. 20 ಲಕ್ಷ ದುಡ್ಡಿದೆ. ಆಮೇಲೆ ಇನ್ನೊಂದು ಸರಿ ದುಡ್ಡು ಕಳಿಸ್ಬೇಕು. 27 ಲಕ್ಷ ರೂಪಾಯಿ UGD ಮಾಡಿದ್ದಾರೆ ಅದೇ ರಸ್ತೆಯಲ್ಲಿ, ಅದೇ ರೈಲ್ವೆ ಟ್ರ್ಯಾಕಿಂದ ಬಡಾವಣೆಗೆ UGD ಅಷ್ಟೇ ಮಾಡಿದ್ದಾರೆ. ಅದು ಬಿಲ್ ಪಾಸ್ ಮಾಡಿದ್ರಲ್ಲ ಸ್ವಾಮಿ, ಯಾಕಂದ್ರೆ ಬಿಲ್ ಅದೇನು ಬಿಲ್ ಪಾಸ್ ಆಯಿತು? ಅಲ್ಲಿ ತಗರಾಗಿದ್ರೆ UGD ಕಾಮಗಾರಿ ಏನಾಗಿದೆ ಬಿಲ್ ನಿಮ್ಮ ಪುರಸಭೆಯಿಂದ ಮೊನ್ನೆ ಕೊಟ್ಟಿರಲ್ಲ ಸ್ವಾಮಿ. ಅದಕ್ಕೆ ನಿಮ್ಮ ಕೊಡಲ್ಲ 20 ವರ್ಷಕ್ಕೆ ಗುತ್ತಿಗೆದಾರ ಮಂಜುನಾಥ್ ಅನ್ನೋದು ಹೋಗಿದೆಯಲ್ಲ, ಅಲ್ಲಿ ಮಾಡಿದಿರಲ್ಲ. ಮತ್ತು 30 ಲಕ್ಷ ಫಂಡ್ ಇತ್ತು, ಹೌದು ಸ್ವಾಮಿ. ಅಲ್ಲಿ ನೀವು ಮಾಡಿಲ್ಲ, ಏನು ಮಾಡೋಣ? ಶಾಸಕರಿಂದ ನಾವು ಹೇಳಿಸಿದ್ರು ನೀವೇನು ತಿಂತೀರಾ? ಪಕ್ಕ ಜಮೀನವ್ರು ತೋರಿಸ್ತಿದ್ರಿ. ಹಾಗಾದರೆ ಒಬ್ಬ ಶ್ರೀಸಾಮಾನ್ಯ ನಾನು ಆ ರಸ್ತೆನ ಹಾಕೊಂಡು ಹೋಗಿದ್ದೀನಿ. ನನ್ನ ದುಡ್ಡಲ್ಲಿ ಪ್ಲಸ್ ಜನರ ದುಡ್ಡು, ನಾನೆಲ್ಲೋ ನನ್ನ ಒಬ್ಬನೇ ದುಡ್ಡು ಅಂತ ಹೇಳಿಲ್ಲ. ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಇದೆ, ಹೇಳಿದ್ದೀನಿ. ಅಲ್ಲಿ ಮನೆಗೆ 5,000 ಹೇಳಿದ್ದೀವಿ. ಹೌದು, 49ರಿಂದ 50 ಜನ ಕೊಟ್ಟಿದ್ದಾರೆ ನಮಗೆ ದುಡ್ಡು. 3 ಲಕ್ಷ ರೂಪಾಯಿ ಅಂದಾಜು ಬಂದಿದೆ. ಅದು ಲೆಕ್ಕ ಯಾರು ಕೊಡಬೇಕು? ಗ್ರೂಪಲ್ಲಿ ಕೊಟ್ಟಿದ್ದೀನಿ. ನಿಮ್ಗೂ ಬೇಕಾದ್ರೆ ಒಂದು ಕಾಪಿ ಕೊಡಿ. ಆ ಬಡಾವಣೆಯಲ್ಲಿ ಬರೀ 40-50 ಮನೆ ಅಷ್ಟೇ ಬಂದಿರೋದು. ಮಿಕ್ಕಿದ ದುಡ್ಡು ತಡೆ ಹಾಕ್ಸಿದ್ಯಾರು? ಎಷ್ಟು ಕಟ್ಟಿದ್ಯಾರು? ನನ್ನ ಜೊತೆ ಇದ್ದಂಥ ಜನಗಳಿಗೆ ಮಾಹಿತಿ, ತಪ್ಪು ಮಾಹಿತಿ ಕೊಟ್ಟು ನಾವು ನಾಳೆ ಬೆಳಗ್ಗೆ ಮಾಡ್ಬಿಡ್ತಾ ಇದ್ವಿ, ಅವ್ನು ಬೇಕು ಅಂತ ಮಾಡ್ಬಿಟ್ಟ ಅಂತ ಪುಂಕಾನ್ ಓದಿದ್ಯಾರು? ಮಾಡಿ ಸ್ವಾಮಿ. ಇವಾಗೂ ಈಗಲೂ ನಾನು ಚಾಲೆಂಜ್ ಮಾಡ್ತಿದ್ದೀನಿ. ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಸುದ್ದಿ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ. ಸೋಮಣ್ಣವ್ರೆ, ಈಗಲೂ 30 ಲಕ್ಷ ದುಡ್ಡಿದೆ. ಅದು ಆ 30 ಲಕ್ಷ ಜಾಗನೂ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀನಿ. ಕರೆಕ್ಟ್ ಅಲ್ವಾ? ಈಗ ನೀವು ಎಲ್ಲ ಬಂದಿದ್ದೀರಾ, ಬರಕರು ನೋಡಿದ್ದೀರಾ ಜಾಗದಲ್ಲಿ ಯಾರು ತಗರಲ್ಲಿತ್ತು ಏನಿತ್ತು. ನಾನು ಹಾಕೊಂಡು ಹೋಗಿದ್ದೀನಲ್ಲ, ಈಗ ತಗರಲ್ಲಿ ಇಲ್ವಲ್ಲ. ಮಾಡಿ ಸಿಮೆಂಟ್ ಕಾಮಗಾರಿ ವ್ಯವಸ್ಥೆ ಯಾಕೆ ಮಾಡಿಸ್ತೀರಾ ನೀವು? ಮಾಡಿಬಿಟ್ಟು ಭುಜ ತಟ್ಕೊಳ್ಳಿ. ನಮಗೇನಿಲ್ಲ, ಒಬ್ಬ ಜನಸಾಮಾನ್ಯ ಗೆದ್ದು ತನಗೆ ಸಿಕ್ಕಿರುವಂತಹ ಸೇವಾ ಅವಧಿಯಲ್ಲಿ ಒಳ್ಳೆ ಉತ್ತಮ ಕೆಲಸ ಮಾಡಬೇಕು. ನಿಮ್ದಿದೆ ಇನ್ನು 8 ತಿಂಗಳು. ಅದೃಷ್ಟ ಏನಪ್ಪ ಅಂತಂದರೆ ಬಾಡಿ 4-5 ತಿಂಗಳಿಂದ ಕೂತಿದೆ. ಅದನ್ನು ದೊಡ್ಡ ಗಂಟಾ ಕಷ್ಟ ಅವ್ರು ಹೇಳ್ಕೊತಾ ಇದ್ದೀರಲ್ಲ ನೀವು. 4 ವರ್ಷ ನನಗೆ ಇನ್ನೂ ಮಾಡ್ತೀನಿ, ಇನ್ನೂ ಟೈಮ್ ಇದೆ. ಒಮ್ಮೆ ಏನು ಬದಾರ್ತದೆ, ಹೋಯ್ತಾ ಇರ್ತದೆ. ಜನ ಇವತ್ತು ಹೊಟ್ಟೆ ಹಸ್ದಾಗ ಊಟ ಅಷ್ಟೇ ನಾವು ಕೇಳ್ಕೊಳೋದು. ನಾನು ರಾಜ್ಯ ಮಾಡೋದಿಲ್ಲ. ಅವತ್ತು ಹೇಳಿದ್ದೆ 4 ತಿಂಗಳಿಂದ ನಿಮ್ಮ ಬಗ್ಗೆ ನಾನು ಮಾತಾಡೇ ಇಲ್ಲ. ಎಲ್ಲೂ ಸಮಸ್ಯೆ ಇದ್ದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ, ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ. ಅಧಿಕಾರಿಗಳಿಗೆ ಸಮನ್ವಯದಲ್ಲಿದ್ದೀನಿ. ನಾನು ಅಲ್ಲೆಲ್ಲ ಹಾಕ್ಬಿಟ್ಟು ನಾನು ಮನೇಲಿ ಕೂತ್ಕೊಂತಿಲ್ಲ. ಅದೇ ಅಧಿಕಾರಿನ ನಾನು ಪ್ರಶ್ನೆನೂ ಮಾಡಿದ್ದೀನಿ. ಆ ಸಮಸ್ಯೆ ಬಗೆಹರಿಸ್ಕೊಂಡೆ. ಆ ಅಧ್ಯಕ್ಷರಿಗಾಗಿರ್ಬೋದು, ಉಪಾಧ್ಯಕ್ಷರಿಗಾಗಿರ್ಬೋದು, ಪುರಸಭೆ ಸದಸ್ಯರಿಗೂ ಸೇರಿ ನೀವು ಪಾತ್ರ ಇದೆಯೋ ಇಲ್ವೋ ನಂಗೆ ಗೊತ್ತಿರಲಿಲ್ಲ. ಆದರೂ ನಿಮಗೂ ಸೇರಿ ಧನ್ಯವಾದಗಳು ಹಾಕಿದ್ದೀನಿ, ಅಧಿಕಾರಿಗಳ ಸಮೇತ. ಇನ್ನೇನು ಮಾಡಬೇಕಪ್ಪ? ನಾನು ಕೆಲಸ ಮಾಡಿದಾಗ ಹೇಳಿದ್ದೀನಿ, ಕೆಲಸ ಮಾಡ್ತಿದ್ದಾಗ ಕೇಳಿದ್ದೀನಿ. ಪ್ರಶ್ನೆ ಮಾಡೋದು ಸಂವಿಧಾನಬದ್ಧ ನನ್ನ ಹಕ್ಕು. ವಿರೋಧ ಪಕ್ಷದ ನಾಯಕನಾಗಿ, ಚಂದಾಪುರ ಪುರಸಭೆಯ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷನಾಗಿ ನನ್ನ ಪ್ರಶ್ನೆ ಹೇಳ್ತೀನಿ ಸ್ವಾಮಿ. ನಾನು ನಾಮಿನಿ ಸದಸ್ಯರಾಗಿದ್ದೆ. ಅವಾಗ ಆದೇಶ ಬಂದಿರೋದು ಜನವರಿ 9ಕ್ಕೆ. ನಮಗೆ ನೀವು ಸಭೆ ನಡವಳಿಕೆ ಚಾರ್ಜ್ ಕೊಟ್ಟಿದ್ದೆ ಅವಾಗ 30ನೇ ತಾರೀಕು 1ನೇ ತಿಂಗಳು 2025. ಹಂಗಾರೆ 4.5 ವರ್ಷದಿಂದ ನೀವು ಆರಾಮಾಗಿದ್ರಲ್ಲ ಸ್ವಾಮಿ. ಎಷ್ಟು ಸರಿ ಬಂದಿದ್ರಿ? ಹೋಗ್ಲಿ, ಕೊನೆಯದಾಗ ಒಂದು ಮಾತು ಕೇಳ್ತೀನಿ. ಈಗ ನಗರೋತ್ಥಾನ ಕಾಮಗಾರಿ
ಕಾಮಗಾರಿ ಮಾಡ್ತಿದ್ರಲ್ಲ ಸ್ವಾಮಿ, ಅಧ್ಯಕ್ಷರು ತುಂಬ ತಿಳುವಳಿಕೆಯಿಂದ ಮಾತಾಡ್ತಾರಲ್ವಾ. ನಾಮಫಲಕಗಳು ಇದನ್ನು ಹೋರಾಟ ಮಾಡಿದ್ದೀವಿ. ಎಲ್ಲಿದೆ ಸ್ವಾಮಿ ನಾಮಫಲಕ? ಈಗ ಅಲ್ಲಿ ಎಷ್ಟು ಲಕ್ಷದ್ದು, ಯಾವ ಫಂಡು, ಇದ್ರ ಮೇಲೆ ಎಷ್ಟು ನೀವು ಡಬಲ್ ಬಿಲ್ ಮಾಡ್ಕೊಳ್ಳಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲ, ಅನುಮಾನಗಳು ಎಲ್ಲರಿಗೂ ಬರ್ತವಲ್ಲ. ಇವತ್ತು ಅದು ಯಾವ ಫಂಡು ಅಂತ ಹಾಕ್ಬೇಕಲ್ಲ. ಮೈಕಲ್ಲಿ ಹೇಳಿದ್ದನ್ನ ನೀವು ಅಲ್ಲಿ ಬೋರ್ಡಲ್ಲಿ ಬರಬೇಕು, ಅದಿಲ್ವಾ? ಗುತ್ತಿಗೆದಾರನಿಗೆ ಕೇಳಬೇಕಲ್ಲ, ನೀವು ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಹಾಕ್ಬೇಕೋ ಬೇಡ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಸದ್ಯದಲ್ಲಿ ಅತಿ ಶೀಘ್ರದಲ್ಲಿಯೇ ಪತ್ರಿಕಾಗೋಷ್ಠಿ ಕರೀತಾ ಇದ್ದೀನಿ. ಅದರಲ್ಲಿ ಇನ್ನೂ ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ. ನೀವು ಇದಕ್ಕೆ ಉತ್ತರ ಕೊಡ್ತೀರಾ ಅಂತ ಕಾಯ್ತಾ ಇದ್ದೀನಿ. ಆಮೇಲೆ ಆ ಕಸದ ಗಾಡಿಗಳ ವಿಚಾರವಾಗಿ ಈಗಲೂ ಹೋಗ್ತಾ ಇದ್ದೀನಿ ಒಳಗಡೆ. ಆಮೇಲೆ ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ಹೇಳಿದ್ರು, ಮಾಹಿತಿ ಕೇಳಿದ ತಕ್ಷಣ ಕೊಟ್ಬಿಡ್ತೀನಿ ಅಂತ. ಸೆಪ್ಟೆಂಬರಲ್ಲಿ ಹಾಕಿರೋ ಅರ್ಜಿಗಳು 4 ಅರ್ಜಿಗಳು ಒಮ್ಮೆ ಧೂಳು ಹಿಡ್ಕೊಂಡು ಕೂತವೆ, ಆಯಿತಾ. ಆಮೇಲೆ 40 ಅಡಿ ರಸ್ತೆ, ಅದು ನಗರತನದಲ್ಲಿರೋದು. ಆ ನಗರತನದಲ್ಲಿರೋ ರಸ್ತೆ ಒತ್ತುವರಿನೇ ತೆರವು ಮಾಡಿಸ್ತಾ ಇಲ್ಲ. ಏನು ಮಾಡ್ಬೇಕು ಹೇಳಿ ಸ್ವಾಮಿ? ಜನಪರ ನಿಂತ್ಕೊಂಡು ಹೋರಾಟ ಮಾಡಿದ್ದೆ ತಪ್ಪಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಲ್ಲ ಇನ್ನೇನಿದೆಯಾ?